ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂತಹ ದೇವರ ವಾಕ್ಯ ಸಂದೇಶ ಕೀರ್ತನೆ 68ನೇ ಕೀರ್ತನೆ 19ನೇ ವಾಕ್ಯ. ಅನುದಿನ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ. ನಮ್ಮನ್ನು ರಕ್ಷಿಸುವ ದೇವರು ಆತನೇ. ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ ಎಂಬುದಾಗಿ ಕೀರ್ತನೆಗಾರನು ಹೇಳ್ತಾನೆ. ದಾವೀದನು ಅನುದಿನವೂ ಅವನ ಭಾರ ಏನೇ ಜವಾಬ್ದಾರಿ ಕಾರ್ಯಗಳಿದ್ರು ಅದು ದೇವರಿಗೆ ವಹಿಸ್ತಾ ಇದ್ದ ಎಂಬುದಾಗಿ ಕೀರ್ತನೆ ನಾವು ಈ ವೇದ ವಾಕ್ಯದಿಂದ ತಿಳ್ಕೊಬೋದು ಪ್ರಿಯರೇ. ಅದಕ್ಕಾಗಿ ದಾವೀದ ಹೇಳುವಂಥ ಮಾತು, ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ. ಹೌದು, ಅನುದಿನ ನಮ್ಮ ಭಾರ ನಾವು ಹೊರ್ಕೋಬೇಕು, ನಮ್ಮ ಮೇಲೆ ಜವಾಬ್ದಾರಿ ನಾವೇ ಅದನ್ನು ಹೊತ್ತು ಸಾಗಬೇಕು ಅಂತ ಕರ್ತನು ನಮ್ಮನ್ನುಂಟು ಮಾಡಲಿಲ್ಲ ಪ್ರಿಯರೇ. ನಮ್ಮ ದೇವರು ನಮ್ಮ ಭಾರವನ್ನು ಆತ ಹೊತ್ತುಕೊಂಡಿದ್ದಾರೆ. ನಮ್ಮ ಜವಾಬ್ದಾರಿಯ ಕಾರ್ಯ ಆತನ ಮೇಲೆ. ಆತ ಯಜಮಾನನಾಗಿ, ತಂದೆಯಾಗಿ, ತಾಯಿಯಂತೆ ಸಂತೈಸುವಂತೆ ನಮ್ಮ ಜೊತೆಯಾಗಿದ್ದಾರೆ. ನಮ್ಮ ಕೂಡ ಇರುವ ಆತನು. ಆತನು ಹೇಳ್ತಾರೆ ಮತ್ತಾಯ 28:20ನೇ ವಾಕ್ಯ, ಯುಗ ಸಮಾಪ್ತಿ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ. ಒಂದು ಕ್ಷಣ ನಮ್ಮನ್ನು ಅಗಲಿ ಹೋಗೋದ ದೇವರು, ಕ್ಷಣ ಕ್ಷಣವೂ ನಮ್ಮ ಜೊತೆಯಾಗಿರುವ ಆತನು ಪ್ರತಿದಿನ. ಅದಕ್ಕೆ ದಾವೀದನು ಹೇಳ್ದ, ಅನುದಿನ ದೇವರೇ ನನ್ನ ಭಾರ ನೀನು ಹೊರ್ತೀಯ ಸ್ವಾಮಿ. ಅನುದಿನವೂ ಇವತ್ತಿನ ಏನೇ ಜವಾಬ್ದಾರಿ ಕಾರ್ಯ ನಿಮ್ಮದಿರಲಿ, ನೀವೇನೆಲ್ಲ ಸಂಕಷ್ಟಗಳನ್ನು ಅನುಭವಿಸ್ತಾ ಇರ್ಬೋದು, ಇಲ್ಲ ಏನೋ ಜವಾಬ್ದಾರಿಯ ಕೆಲಸ ಹೊತ್ತು ಸಾಕ್ತಾ ಇರ್ಬೋದು, ನಿಮ್ಮ ಕೆಲಸದಲ್ಲಿಯೋ ವ್ಯಾಪಾರದಲ್ಲಿಯೋ, ಇಲ್ಲ ಆರೋಗ್ಯ ಸರಿ ಇಲ್ಲದೆ ಅದಕ್ಕಾಗಿ ಪರಿತಾಪಿಸ್ತಾ ಇರ್ಬೋದು. ದೇವರು ಅನುದಿನ ನಮ್ಮ ಭಾರನ ಆತ ಹೊತ್ತಿ ತೀರಿಸ್ತಾರೆ. ಆತನೇ ಅದನ್ನು ಹೊತ್ತು ತೀರಿಸುವ ಆತನು. ಆತನೇ ನಮ್ಮ ರಕ್ಷಕನು, ನಮ್ಮ ರಕ್ಷಣೆ, ನಮ್ಮ ಕೋಟೆ, ಬಲವಾದ ಬುರುಜು ಏಸಪ್ಪ ಆತನೇ. ಆತನ ಆತ್ಮ ನಮಗೆ ಬೇಕಾದ ಸಹಾಯ ಹೊತ್ತು ತರ್ತಾರೆ. ಮುಂಜಾನೆಯಲ್ಲೇ ನೀವು ಮುಂಜಾನೆ ಒಂದು ಪ್ರಾರ್ಥಿಸಿ ಆ ದಿನವನ್ನು ಮುಂಗೊಳ್ಳ್ರಿ. ಆ ದಿನ ಪ್ರಾರಂಭಿಸಿ. ಪವಿತ್ರ ಆತ್ಮನು ಆ ದಿನದಲ್ಲಿ ಹೇರಳವಾದ ಸಹಾಯ ನಿಮಗೆ ಹೊತ್ತು ತರ್ತಾ ಇದ್ದಾರೆ. ಸಂತೋಷದ ದಿನವನ್ನು ಈ ದಿನ ನಿಮಗೆ ಬರಮಾಡಲಿ. ಕರ್ತನು ನಿಮಗೆ ಹೇರಳವಾದ ಆಶೀರ್ವಾದ ತುಂಬಿ ಹೊರಸೂಸುವಂತೆ ಅನುಗ್ರಹಿಸಿ ಆತ ನಿಮ್ಮನ್ನು ನಡೆಸಲಿ. ನೀವೆಲ್ಲೇ ಹೋಗುವಾಗ ಬರುವಾಗ ಆತನೇ ರಕ್ಷಣೆಯ ಹಸ್ತ ನಿಮ್ಮ ಮೇಲೆ ಸದಾಕಾಲ ಇರಲಿ ಅಂತ ನಾನು ಪ್ರಾರ್ಥಿಸೋಳಾಗಿದ್ದೇನೆ. ಈ ದಿನ ಕರ್ತನು ವಾಗ್ದಾನ ಮಾಡಿ ಮಾತು ಕೊಟ್ಟಿದ್ದಾರೋ, ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರ ಹೇಳ್ರಿ. ಸ್ತೋತ್ರಿಸಿ ಅಷ್ಟೇ. ಆತನೇ ಸ್ತುತಿಸುವಾಗ ಸಕಲ ಆಶೀರ್ವಾದ ನಿಮ್ಮ ಮೇಲೆ ಸುರಿತಾರೆ. ಆತನೇ ನಮ್ಮ ರಕ್ಷಕನು. ಆತನು ಅನುದಿನ ನಮ್ಮ ಭಾರವನ್ನು ಹೊತ್ತು ಸಾಗೋ ದೇವರು, ನಮ್ಮನ್ನು ರಕ್ಷಿಸುವ ದೇವರು ಆತನೇ. ಆತನ ಬಿಟ್ಟರೆ ಎಲ್ಲಿಂದ ರಕ್ಷಣೆ ಬರಲ್ಲ. ಕರ್ತನೇ ನಮ್ಮ ರಕ್ಷಕ. ಆತನಲ್ಲಿ ರಕ್ಷಣೆಯನ್ನು ಕೇಳ್ರಿ. ಎಲ್ಲೇ ಹೋಗುವಾಗ ಕರ್ತನ ಸಂಗಡ ಇರಪ್ಪ, ನಮ್ಮ ಸಮೀಪ ಇರು, ನನಗೆ, ನನ್ನ ಕುಟುಂಬಕ್ಕೆ, ನನ್ನ ಪ್ರಯಾಣದಲ್ಲೂ ನಂಗೆ ರಕ್ಷಣೆ ಕೊಡಪ್ಪ ಅಂತ ಕೇಳ್ರಿ. ಕರ್ತ ನಮ್ಗೆ ವಿಶೇಷ ರಕ್ಷಣೆಯನ್ನು ಅನುಗ್ರಹಿಸ್ತಾರೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಪ್ರೀತಿಯುಳ್ಳ ತಂದೆಯೇ, ಈ ದಿನ ನೀವು ಕೊಟ್ಟಂಥ ವೇದ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಪವಿತ್ರ ಆತ್ಮ ದೇವರೇ, ನಿನ್ನ ಮಕ್ಕಳು ಈ ದಿನ ಯಾವುದೇ ಆದ ಒಂದು ಜವಾಬ್ದಾರಿ ಕಾರ್ಯದಲ್ಲಿ ಕೈಗೊಳ್ಳಿದ್ದಾರೋ ದೇವ, ಆ ಕಾರ್ಯ ನಿನ್ನದು ಸ್ವಾಮಿ. ಆ ಕುಟುಂಬ ನಿನ್ನದು, ಆ ಪ್ರಿಯ ಮಗನು ಮಗಳು ನಿನ್ನವರು ಸ್ವಾಮಿ. ಅನುದಿನ ನಮ್ಮ ಭಾರವನ್ನು ಹೊರುವ ಕರ್ತನೇ ನಿನಗೆ ಸ್ತೋತ್ರವಾಗಲಿ ಅಪ್ಪ. ಅಪ್ಪ, ಅವರ ಎಲ್ಲ ಕಾರ್ಯಗಳನ್ನು ನೀನು ಹೊತ್ತು ತೀರಿಸು. ಅವರ ಎಲ್ಲ ಸ್ವಾಮಿ ಜವಾಬ್ದಾರಿ ಕಾರ್ಯವನ್ನು ಮೇಲಕ್ಕೆತ್ತು ಸ್ವಾಮಿ. ನೀನೇ ಸ್ವಾಮಿ ಅದನ್ನು ಹೊತ್ತು ಸಾಕು. ನೀನೇ ವಿಶೇಷ ರಕ್ಷಕನು. ಅವರಿಗೆ ರಕ್ಷಣೆ ಕೊಟ್ಟು ನಡೆಸು ಅಪ್ಪ. ವಿಶೇಷವಾದ ರಕ್ಷಣೆ ಕೊಡು, ಆಶೀರ್ವಾದ ತುಂಬಿಸು ಪ್ರಭು. ನಿನ್ನ ಪರಿಶುದ್ಧವಾದ ಪರಲೋಕ ತೆರೆದವರಿಗೆ ಆಶೀರ್ವಾದ ತುಂಬಿ ಹೊರಸೂಸಲಿ. ಈಗಲೇ ನಿನ್ನ ಆಶೀರ್ವಾದ ಅವರ ಮೇಲೆ ಇಳಿಯಲಿ ಕರ್ತನೆ. ವಿಶೇಷ ರಕ್ಷಣೆನ ಅನುಗ್ರಹಿಸು ಏಸಯ್ಯ. ಅಪ್ಪ, ಅವ್ರು ಎಲ್ಲೇ ಹೋಗುವಾಗ ಬರುವಾಗ ನಿನ್ನ ದೂತರ ಕಾವಲಿಟ್ಟು ಸ್ವಾಮಿ. ಕರ್ತನವರನ್ನು ಆಶೀರ್ವದಿಸಿದಕ್ಕ ಸ್ತೋತ್ರ. ರಕ್ಷಣೆ ಕೊಡುತ್ತಾ ಇರೋದ ಸ್ತೋತ್ರವಪ್ಪ. ತಂದೆಯೇ, ನೀನೇ ಯುಗ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಮ್ಮ ಕೂಡ ಇರುವ ಆತನು ಕೂಡ ಇದ್ದು ನಡೆಸುತ್ತಾ ಇರೋದಕ್ಕೆ ವಂದನೆ ಕರ್ತನೆ.
ನಿನ್ನ ಮಕ್ಕಳ ಸಮೀಪ ಇರು, ಅವರ ಜೊತೆಯಾಗಿ ಸಂಚರಿಸು. ಅವರ ಸಂಗಡಲೇ ಇದ್ದವರಿಗೆ ಕರ್ತನೆ ಬೇಕಾದ ಎಲ್ಲ ಸಹಾಯ ಕೊಟ್ಟು ನಡೆಸು ಪವಿತ್ರ ಆತ್ಮನೇ. ನಿಮ್ಮ ಕರಗಳು ಒಪ್ಪಿಸ್ತಾ ಇದ್ದೇನಪ್ಪ. ಪ್ರಾರ್ಥನೆ ಕೇಳಿ ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಅವರೇನು ಬೇಡುತ್ತಿದ್ದಾರೆ ಎಲ್ಲವನ್ನ ಅನುಗ್ರಹಿಸ್ತಾ ಇದೆಯಾ, ಅದಕ್ಕಾಗಿ ವಂದನೆ ಪ್ರಭು. ಯೇಸುವಿನ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆ, ಆಮೆನ್.